ವಿಮಾನ ದುರಂತದಲ್ಲಿ ಮೃತಪಟ್ಟವರದ್ದು ಒಬ್ಬೊಬ್ಬರದ್ದು ಒಂದೊಂದು ಕತೆ. ತನ್ನ ಪತ್ನಿಯ ಅಸ್ಥಿ ಬಿಡಲು ಅರ್ಜುನ್ ಬಂದಿದ್ರು. ಆದರೆ ಇದೀಗ ಅವರೇ ದುರಂತ ಅಂತ್ಯ ಕಂಡಿದ್ದಾರೆ. ವಾರದ ಹಿಂದೆ ಅರ್ಜುನ್ ಪತ್ನಿ ಲಂಡನ್ನಲ್ಲಿ ಮೃತಪಟ್ಟಿದ್ರು. ತನ್ನ ಪತ್ನಿಯ ಅಸ್ಥಿ ಬಿಡೋದಕ್ಕೆ ಅರ್ಜುನ್ ಬಂದಿದ್ದಾರೆ. ಆದರೆ ಅರ್ಜುನ್ ಇದೀಗ ವಾಪಸ್ ಹೋಗುವ ಸಂದರ್ಭದಲ್ಲಿ ವಿಮಾನ ದುರಂತ ಆಗಿದೆ. ಅದರಲ್ಲಿ ಸಾವನ್ನಪ್ಪಿದ್ದಾರೆ. ಮೂಲತಃ ಅಮ್ರೇಲಿ ಜಿಲ್ಲೆಯ ಅರ್ಜುನ್ ಅವರು ಲಂಡನ್ನಲ್ಲಿ ವಾಸ ಇದ್ರು. ಅರ್ಜುನ್ ದಂಪತಿ ಇಬ್ರು ಕೂಡ ಅಲ್ಲೇ ಇದ್ರು. ಆದರೆ ಆ ಸಂದರ್ಭದಲ್ಲಿ ಅರ್ಜುನ್ ಅವರ ಪತ್ನಿ ಅಲ್ಲಿ ಮೊನ್ನೆ ಮೃತಪಟ್ಟಿದ್ದಾರೆ. ಅವರ ಅಸ್ಥಿಯನ್ನು ಇಲ್ಲಿ ವಿಸರ್ಜಿಸಬೇಕು ಅಂತ ಹೇಳಿ ಬಂದಿದ್ರು, ಕಾರ್ಯಗಳನ್ನು ಮಾಡಿದ್ರು. ವಾಪಸ್ ಹೋಗುವ ಸಂದರ್ಭದಲ್ಲಿ ಈ ಘಟನೆ ನಡೆದಿದೆ. ಅರ್ಜುನ್ ದಂಪತಿಗೆ ಇಬ್ಬರು ಹೆಣ್ಮಕ್ಳಿದ್ರು. ವಾರದ ಹಿಂದೆ ಅರ್ಜುನ್ ಪತ್ನಿ ಸಾವನ್ನಪ್ಪಿದ್ದು, ಪತ್ನಿಯ ಆಸೆಯಂತೆಯೇ ಹುಟ್ಟೂರಲ್ಲಿ ಅಸ್ಥಿಯನ್ನು ವಿಸರ್ಜಿಸಿದ್ರು. ಅರ್ಜುನ್ ಅಸ್ಥಿ ಬಿಟ್ಟು ಲಂಡನ್ಗೆ ವಾಪಸ್ ಹೋಗ್ತಾ ಇದ್ರು. ಆದರೆ ನಿನ್ನೆ ಈ ಒಂದು ದುರಂತ ಸಂಭವಿಸಿದೆ. ಅದರಲ್ಲಿ ಅವರು ಕೂಡ ಸಾವನ್ನಪ್ಪಿದ್ದಾರೆ. ಇದೀಗ ಎರಡೂ ಮಕ್ಕಳು ತಮ್ಮ ಅಪ್ಪನನ್ನೂ ಕಳೆದುಕೊಂಡು, ಹಿಂದೆ ಕೆಲವೇ ದಿನಗಳ ಹಿಂದೆ ಅಮ್ಮನನ್ನು ಕಳ್ಕೊಂಡ್ರು. ಆದರೆ ಇದೀಗ ಅಪ್ಪನನ್ನು ಕೂಡ ಕಳೆದುಕೊಂಡು ಈ ಎರಡು ಮಕ್ಕಳು ಅನಾಥವಾಗಿದೆ. 8 ಹಾಗೂ 4 ವರ್ಷದ ಹೆಣ್ಮಕ್ಕಳು ಅನಾಥವಾಗಿರೋದು ಅರ್ಜುನ್ ಕುಟುಂಬದಲ್ಲಿ ಇದೀಗ ಶೋಕ ಮಡುಗಟ್ಟಿದೆ. ಒಂದು ಕಡೆ 8 ವರ್ಷದ ಮಗು, ಇನ್ನೊಂದು ಕಡೆ 4 ವರ್ಷದ ಮಗು, ಇಬ್ಬರು ಹೆಣ್ಮಕ್ಕಳು. ಇವರಿಗೆ ತನ್ನ ತಾಯಿಯ ಒಂದು ಸಾವನ್ನೇ ಅರಗಿಸಿಕೊಳ್ಳೋದಕ್ಕೆ ಸಾಧ್ಯ ಆಗಿರ್ಲಿಕ್ಕಿಲ್ಲ ಈ ಮಕ್ಕಳಿಗೆ. ಇದೀಗ ತಂದೆ ತಾಯಿ ಇಬ್ಬರನ್ನು ಕೂಡ ಕಳೆದುಕೊಂಡಂತಹ ಈ ಪುಟ್ಟ ಮಕ್ಕಳು ಅನಾಥವಾಗಿವೆ. ಇಡೀ ಕುಟುಂಬದಲ್ಲಿ ಶೋಕ ಮಡುಗಟ್ಟಿದೆ. ವಿಮಾನ ದುರಂತದಲ್ಲಿ ಮೃತಪಟ್ಟವರ ಮರಣೋತ್ತರ ಪರೀಕ್ಷೆಯನ್ನು ನಡೆಸಲಾಗಿದೆ. 265 ದೇಹಗಳ ಮರಣೋತ್ತರ ಪರೀಕ್ಷೆ ಇದೀಗ ಮುಕ್ತಾಯ ಆಗಿದೆ. ಅದರಲ್ಲಿ ಪೈಲಟ್, ಕೋ ಪೈಲಟ್ ಹಾಗೆಯೇ ಸಿಬ್ಬಂದಿಯ ಗುರುತು ಪತ್ತೆಯಾಗಿದೆ. ಈಗ ಯಾರ್ಯಾರು ಏನು ಅನ್ನೋದನ್ನು ಗುರುತಿಸೋದೇ ದೊಡ್ಡ ಮಟ್ಟದ ಚಾಲೆಂಜ್ ಇರುವಂಥದ್ದು ಇದರಲ್ಲಿ. ಅದೇ ಕಾರಣಕ್ಕಾಗಿ DNA ಟೆಸ್ಟ್ ಅನ್ನು ಕೂಡ ಮಾಡಲಾಗುತ್ತೆ. 265 ದೇಹಗಳ ಮರಣೋತ್ತರ ಪರೀಕ್ಷೆ ಕಂಪ್ಲೀಟ್ ಆಗಿದೆ. ಪೈಲಟ್, ಸಹ ಪೈಲಟ್ ಹಾಗೆಯೇ ಒಬ್ಬ ಸಿಬ್ಬಂದಿಯ ಗುರುತು ಇದೀಗ ಪತ್ತೆಯಾಗಿದೆ. ಇನ್ನು ಮೃತಪಟ್ಟಂತಹ 10 ವೈದ್ಯಕೀಯ ವಿದ್ಯಾರ್ಥಿಗಳ ಗುರುತು ಪತ್ತೆಯಾಗಿದೆ. ಈಗಾಗಲೇ 24 ಮಂದಿ ಇದರಲ್ಲಿ ಸಾವನ್ನಪ್ಪಿದ್ದಾರೆ. ಹಾಸ್ಟೆಲ್ನ ವೈದ್ಯಕೀಯ ವಿದ್ಯಾರ್ಥಿಗಳು. ಅದರಲ್ಲಿ ಕೇವಲ 10 ಮಂದಿಯ ಗುರುತು ಮಾತ್ರ ಪತ್ತೆಯಾಗಿದ್ದು, ಉಳಿದ ಮೃತದೇಹಗಳ DNA ಪರೀಕ್ಷೆಗೂ ಕೂಡ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ. DNA ಪರೀಕ್ಷೆ ಬಳಿಕ ಮೃತರ ಗುರುತನ್ನ ಪತ್ತೆ ಹಚ್ಚಲಾಗುತ್ತೆ. ಆದರೆ ಇದೀಗ ಅದರಲ್ಲಿ ಕಂಪ್ಲೀಟ್ ಆಗಿ ಈ ಒಂದು ಘಟನೆಯಲ್ಲಿ 265 ಮಂದಿ ಸಾವನ್ನಪ್ಪಿದ್ದಾರೆ. ಅದರಲ್ಲೂ ಪ್ರಮುಖವಾಗಿ 242 ಮಂದಿ ಸಾವನ್ನಪ್ಪಿರುವಂಥದ್ದು ಪ್ರಯಾಣಿಕರೆಲ್ಲರೂ ಸಿಬ್ಬಂದಿ ಸೇರಿ. ಆದರೆ ಅದರಲ್ಲಿ ಪೈಲಟ್, ಕೋ ಪೈಲಟ್ ಸೇರಿದಂತೆ ಒಬ್ಬ ಸಿಬ್ಬಂದಿಯ ಗುರುತು ಪತ್ತೆಯಾಗಿದೆ. ಉಳಿದಂತೆ ಯಾರ ಗುರುತನ್ನು ಕೂಡ ಪತ್ತೆ ಹಚ್ಚೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಈ ಹಿನ್ನೆಲೆಯಲ್ಲಿ DNA ಪರೀಕ್ಷೆಗೂ ಕೂಡ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಇನ್ನು ಈ ವಿಮಾನ ಅಪ್ಪಳಿಸಿದ್ದು ಹಾಸ್ಟೆಲ್ಗೆ. ಆ ಹಾಸ್ಟೆಲ್ನ ಒಳಗೆ ವೈದ್ಯಕೀಯ ವಿದ್ಯಾರ್ಥಿಗಳಿದ್ರು. ಊಟ ಮಾಡುವಂತಹ ಸಂದರ್ಭ ಮಧ್ಯಾಹ್ನ 1:15 ವೇಳೆಗೆ ಆ ಸಂದರ್ಭದಲ್ಲಿ ವಿಮಾನ ಅಪ್ಪಳಿಸಿದೆ. ಆ ಒಂದು ಸಂದರ್ಭದಲ್ಲಿ 24 ವಿದ್ಯಾರ್ಥಿಗಳು ಸಾವನ್ನಪ್ಪಿದ್ದಾರೆ. ಈಗ ಅವರ ಗುರುತು ಪತ್ತೆಗೆ DNA ಟೆಸ್ಟ್ ಅನ್ನ ಮಾಡಲಾಗುತ್ತೆ. ಇನ್ನು ಈ ವಿಮಾನ ಅಪಘಾತದಲ್ಲಿ 265 ಮಂದಿ ಸಾವಿನ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ನಾನು ಈಗಾಗಲೇ ಹೇಳ್ತಾ ಇದ್ದೆ, ಯಾರ್ಯಾರ ಶವ ಅನ್ನೋದನ್ನ ಗುರುತು ಪತ್ತೆ ಮಾಡೋದೇ ದೊಡ್ಡ ಮಟ್ಟದ ಚಾಲೆಂಜ್ ಇರೋದು. ಇದೇ ಸವಾಲಿರೋದು. ಈಗ ಅವರ ಕುಟುಂಬಸ್ಥರಿಗೂ ಕೂಡ ಗೊತ್ತಾಗ್ತಾ ಇಲ್ಲ. ಕಂಪ್ಲೀಟ್ ಆಗಿ ಸುಟ್ಟು ಕರಕಲಾಗಿದೆ. ಶವ ಅಲ್ಲಿ ನೋಡೋದಕ್ಕೂ ಕೂಡ ಸಾಧ್ಯ ಇಲ್ಲ ಅನ್ನುವಂತಹ ಪರಿಸ್ಥಿತಿ. ಯಾರ ಮೃತದೇಹ ಇದು, ನಮ್ಮವರದ್ದ ಅಲ್ವಾ, ಏನು ಗೊತ್ತಾಗದ ಪರಿಸ್ಥಿತಿ ಕುಟುಂಬಸ್ಥರದ್ದು. ಸುಟ್ಟು ಕರಕಲಾಗಿದ್ದಾರೆ. ವಿಮಾನದಲ್ಲಿದ್ದ 241 ಮಂದಿ. ತಜ್ಞ ವೈದ್ಯರಿಂದ ಶವಗಳ DNA ಪರೀಕ್ಷೆಯನ್ನ ಮಾಡಲಾಗುತ್ತೆ. ಶವಗಳ ಗುರುತು ಪತ್ತೆ ಮಾಡಬೇಕು ಅಂತ ಹೇಳಿದ್ರೆ ಈಗ ಇರುವಂತಹ ಆಪ್ಷನ್ ಅದೊಂದೇ. ಸೊ DNA ಪರೀಕ್ಷೆಯನ್ನ ಮಾಡಿದ ಬಳಿಕ ಯಾರ್ಯಾರಿಗೆ ಸಂಬಂಧಪಟ್ಟಂತಹ ಒಂದು ಪಾರ್ಥಿವ ಶರೀರ ಇದು, ಯಾವ ಕುಟುಂಬಗಳಿಗೆ ಸಂಬಂಧಪಟ್ಟದ್ದು ಅನ್ನೋದರ ಬಗ್ಗೆ ಮಾಹಿತಿ ಸಿಗುತ್ತೆ. ಆ ನಂತರ ಗುರುತು ಪತ್ತೆ ಮಾಡಿ ಕುಟುಂಬಗಳಿಗೆ ಹಸ್ತಾಂತರವನ್ನ ಮಾಡಲಾಗುತ್ತೆ. ಈಗಾಗಲೇ ಆಸ್ಪತ್ರೆಗಳ ಮುಂದೆ ಅವರ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ಸಹಜವಾಗಿ ತಮ್ಮವರನ್ನ ಕಳೆದುಕೊಂಡಂತಹ ನೋವು ಯಾರಿಗೆ ಹೇಗಿರುತ್ತೆ ಅನ್ನೋದು ಎಲ್ರಿಗೂ ಗೊತ್ತಿರುವಂತಹ ವಿಚಾರ. ಅವರ ಮನೆಯಲ್ಲೇ ಆದಂತಹ ಸಂದರ್ಭದಲ್ಲಿ ಅಂದ್ರೆ ಸಾವು ಆದ್ರೆ ಅದನ್ನು ಅರಗಿಸಿಕೊಳ್ಳೋದಕ್ಕೂ ಸಾಧ್ಯ ಆಗಲ್ಲ. ಅದು ಎಂಥದ್ದೇ ಸಾವು ಆಗಿರಬಹುದು. ಇದೀಗ ಇಂತಹ ಒಂದು ಘಟನೆ ಇಡೀ ಕುಟುಂಬಸ್ಥರಲ್ಲಿ ಮಡುಗಟ್ಟಿದೆ ಶೋಕ. ಕುಟುಂಬಸ್ಥರು ಆಕ್ರಂದನವನ್ನು ಮಾಡ್ತಾ ಇದ್ದಾರೆ. ಜೊತೆಗೆ ನಮ್ಮವರು ಯಾರು ಇದರಲ್ಲಿ, ನಮ್ಮವರ ಶವ ಯಾವುದು ಅನ್ನೋದನ್ನೂ ಕೂಡ ಪತ್ತೆ ಹಚ್ಚೋದಕ್ಕೆ ಸಾಧ್ಯ ಇಲ್ಲದಂತಹ ಪರಿಸ್ಥಿತಿ. ಇಡೀ ಪ್ರಯಾಣಿಕರು ಇದ್ದಂತಹ ವಿಮಾನವೇ ಕಂಪ್ಲೀಟ್ ಆಗಿ ನಾಶ ಆಗಿದೆ. ಅದರಲ್ಲಿದ್ದಂತಹವರು ಸಾವನ್ನಪ್ಪಿದ್ದಾರೆ. ಈ ಒಂದು 241 ಮಂದಿಯ ಶವವನ್ನು ಗುರುತು ಮಾಡುವಂತಹ ಕೆಲಸವನ್ನ